ಅದಾನಿ ಗ್ರೂಪ್ನಿಂದ ಲಂಚ ಪಡೆದಂತ ಆರೋಪ ಸದ್ಯ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಕ್ರಿಯೇಟ್ ಮಾಡ್ತಾ ಇದೆ. ಯಾವ ರಾಜ್ಯಗಳ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆಯೋ ಈ ಆರೋಪ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಮಧ್ಯೆ ಲಂಚ ಪಡೆದ ಆರೋಪವನ್ನ ಆಂಧ್ರ ಹಾಗೆ ತಮಿಳುನಾಡು ಸರ್ಕಾರಗಳು ತಳ್ಳಿ ಹಾಕಿದ್ದಾವೆ. 2021ರ ಒಪ್ಪಂದಕ್ಕೂ ಆಂಧ್ರ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ನೀಡಿದೆ ಆಂಧ್ರ ಪ್ರದೇಶದ ವೈಎಸ್ಆರ್ಸಿಪಿ ಪಕ್ಷ. ತಮಿಳುನಾಡು ಸರ್ಕಾರದಿಂದಲೂ ಲಂಚದ ಆರೋಪವನ್ನ ನಿರಾಕರಣೆ ಮಾಡಲಾಗಿದೆ. ಅಮೆರಿಕದ ಆರೋಪವನ್ನ ಅಲ್ಲಿನ ಸಚಿವ ಸೆಂಥಿಲ್ ಬಾಲಾಜಿ ತಳ್ಳಿ ಹಾಕಿದ್ದಾರೆ. 2022ರ ಆಗಸ್ಟ್ನಲ್ಲಿ ಸಿಎಂ ಜಗನ್ ಹಾಗೆ ಗೌತಮ್ ಅದಾನಿಯವರ ಭೇಟಿಯಾಗಿತ್ತು. ಜಗನ್ಗೆ 1750 ಕೋಟಿ ಲಂಚದ ಭರವಸೆಯನ್ನ ಗೌತಮ್ ಅದಾನಿಯವರು ನೀಡಿದ್ರು ಅನ್ನುವಂಥದ್ದು ತನಿಖಾ ವರದಿಯಲ್ಲಿರುವಂತಹ ಮಾಹಿತಿ. ಅಮೆರಿಕದ ಸೆಕ್ಯೂರಿಟೀಸ್ ಹಾಗೆ ಎಕ್ಸ್ಚೇಂಜ್ ಕಮಿಷನ್ ಈ ಬಗ್ಗೆ ಆರೋಪವನ್ನ ಮಾಡಿದೆ. ವಿದ್ಯುತ್ ಪೂರೈಕೆ ಒಪ್ಪಂದವನ್ನ ಮಾಡಿಕೊಳ್ಳೋಕೆ ಲಂಚವನ್ನ ನೀಡಲಾಗಿತ್ತು. ಇದೇ ರೀತಿ ವಿದ್ಯುತ್ ವಿತರಣಾ ಕಂಪನಿಗಳಿಗೂ ಕೂಡ ಲಂಚವನ್ನ ನೀಡಲಾಗಿದೆ. ಬೇರೆ ಬೇರೆ ರಾಜ್ಯದ ಕಂಪನಿಗಳಿಗೆ $265 ಮಿಲಿಯನ್ ಲಂಚವನ್ನ ಕೊಡಲಾಗಿದೆ. ಆಂಧ್ರ, ತಮಿಳುನಾಡು, ಒಡಿಶಾ, ಛತ್ತೀಸ್ಗಢ, ಜಮ್ಮು ಕಾಶ್ಮೀರ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಅದಾನಿ ಕಂಪನಿಯಿಂದ ಲಂಚವನ್ನ ನೀಡಲಾಗಿದೆ. ಈ ಮೂಲಕ 20 ವರ್ಷದಲ್ಲಿ $2 ಬಿಲಿಯನ್ ಅಂದ್ರೆ 16,000 ಕೋಟಿ ಆದಾಯ ಸಂಗ್ರಹಿಸುವಂತಹ ಗುರಿಯನ್ನ ಇಟ್ಕೊಳ್ಳಲಾಗಿತ್ತು ಅನ್ನುವಂಥದ್ದು ಅಮೆರಿಕದ ತನಿಖಾ ಸಂಸ್ಥೆಗಳು ಮಾಡಿದಂತಹ ವರದಿಯಲ್ಲಿ ಇರುವಂತಹ ಉಲ್ಲೇಖ. ಆದರೆ 2021ರಲ್ಲಿ ಆದಂತಹ ಈ ಒಪ್ಪಂದಕ್ಕೂ ಆಗ ಇದ್ದಂತಹ ಆಂಧ್ರ ಸರ್ಕಾರಕ್ಕೂ ಸಂಬಂಧವಿಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ನೀಡಿದೆ ಆಂಧ್ರ ಪ್ರದೇಶದ ವೈಎಸ್ಆರ್ಸಿಪಿ ಪಕ್ಷ. ಯಾಕಂದ್ರೆ ಆಗ ಜಗನ್ಮೋಹನ್ ರೆಡ್ಡಿ ಆಂಧ್ರದ ಸಿಎಂ ಆಗಿದ್ರು. ಮತ್ತೊಂದು ಕಡೆ ತಮಿಳುನಾಡು ಸರ್ಕಾರ ಕೂಡ ಲಂಚ ಸ್ವೀಕಾರ ಆರೋಪವನ್ನ ನಿರಾಕರಿಸಿದೆ. ಸಚಿವ ಸೆಂಥಿಲ್ ಬಾಲಾಜಿ ಅಮೆರಿಕ ಮಾಡಿರುವಂತಹ ಆರೋಪವನ್ನ ಸಾರಾಸಗಟಾಗಿ ತಳ್ಳಿ ಹಾಕಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.